ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ದ ಬ್ಯಾಟಲ್ ಆಫ್ ಹರ್ಮಗೆದೋನ್ ಪುಟ 354. ಈ ಅಧ್ಯಯನದ ಅಡಿಯಲ್ಲಿ ಕಲಿಯುವಂತಹ ವಿಷಯಗಳು: ಸಮೀಪಿಸುತ್ತಿರುವ ಸಂಕಟಗಳ ಬಗ್ಗೆ ಪ್ರವಾದಿಗಳು ವಿವಿಧ ರೀತಿಯಲ್ಲಿ ಸಂಕೇತಿಸಿರುವುದು, ಕ್ರಿಸ್ತಶಕ 70ರಲ್ಲಿ ಇಸ್ರಾಯೇಲಿನ ಬೀಳುವಿಕೆಯಲ್ಲಿ ಮತ್ತು ಫ್ರೆಂಚ್ ಕ್ರಾಂತಿಯಲ್ಲಿ ಮಾದರಿಯಾಗಿದೆ. ಅದರ ಸಾಮಾನ್ಯ ಗುಣ ಮತ್ತು ವ್ಯಾಪ್ತಿ: ಕರ್ತನ ಬೃಹತ್ ಸೈನ್ಯ, ಅತಿ ದೊಡ್ಡ ಜನಾಂಗಗಳನ್ನು ಬರಮಾಡುವೆನು, ಯಾಕೋಬ್ಯರ ಇಕ್ಕಟ್ಟಿನ ಕಾಲ, ಆತನ ವಿಮೋಚನೆ, ಗೋಗ್ ಮತ್ತು ಮಾಗೋಗ್ ಯುದ್ಧದಲ್ಲಿ ಸೋಲು. ಇಗೋ, ನನ್ನ ಹೆಸರುಗೊಂಡಿರುವ ಅಂದರೆ ಕ್ರೈಸ್ತನಾಡು ಬ್ಯಾಬಿಲೋನ್ ಪಟ್ಟಣವನ್ನು ಬಾಧಿಸಲು ಪ್ರಾರಂಭಿಸುತ್ತೇನೆ. ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ. ಖಡ್ಗವೇ, ಭೂನಿವಾಸಿಗಳನ್ನೆಲ್ಲ ಸಂಹರಿಸಲಿಕ್ಕೆ ಬಾ ಎಂದು ಕೂಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನೆಂಬ ನನ್ನ ನುಡಿ. ಯೆಹೋವನು ಉನ್ನತ ಲೋಕದಿಂದ ಘರ್ಜಿಸುವನು. ತನ್ನ ಅಂದರೆ ಹೆಸರಿಗೆ ಮಾತ್ರ ಘನ ನಿವಾಸದಿಂದ ಅಂದರೆ ಕ್ರೈಸ್ತನಾಡು ಧನಿಗೈಯುವನು. ಆತನು ಗಟ್ಟಿಯಾಗಿ ಘರ್ಜಿಸಿ ತನ್ನ ಹುಲ್ಲುಗಾವಲಿನ ಮಂದೆಯನ್ನು ಬೆದರಿಸುವನು. ದ್ರಾಕ್ಷೆಯ ಹಣ್ಣನ್ನು ತುಳಿಯುವವರು ಕೂಗಾಡುವಂತೆ ಭೂನಿವಾಸಿಗಳೆಲ್ಲರಿಗೂ ಭಯಂಕರವಾಗಿ ಕೂಗುವನು. ಶಬ್ದವು ಭೂಮಿಯ ಕಟ್ಟ ಕಡೆಯವರೆವಿಗೂ ವ್ಯಾಪಿಸುವುದು. ಯೆಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು. ದುಷ್ಟರನ್ನು ಖಡ್ಗಕ್ಕೆ ಗುರಿಮಾಡುವನು. ಇದು ಯೆಹೋವನ ನುಡಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ: ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು. ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟ ಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯೆಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆವಿಗೂ ಬಿದ್ದಿರುವರು. ಅವರಿಗಾಗಿ ಯಾರೂ ಗೋಳಾಡರು, ಅವರನ್ನು ಯಾರೂ ಒಟ್ಟುಗೂಡಿಸರು, ಯಾರೂ ಹೂಣಿಡರು. ಭೂಮಿಯ ಮೇಲೆ ಗೊಬ್ಬರವಾಗುವರು. ಯೆರೆಮೀಯ 25:29-38. ಮುಯ್ಯಿ ತೀರಿಸುವ ದಿನದ ಘರ್ಷಣೆಯು ಎಷ್ಟು ತೊಡಕಿನದು ಮತ್ತು ವಿಲಕ್ಷಣವಾಗಿರುವುದೆಂದರೆ ಯಾವುದೇ ಒಂದು ಸಂಕೇತ ಅಥವಾ ಶಬ್ದಾರ್ಥವು ಅದನ್ನು ವಿವರಿಸಲಾಗದು. ಅದರಂತೆಯೇ ವೇದದಲ್ಲಿ ಅನೇಕ ಪ್ರಬಲ ಸಂಕೇತಗಳನ್ನು ಉಪಯೋಗಿಸಲಾಗಿದೆ. ಯಾವುದೆಂದರೆ ಯುದ್ಧಗಳು, ಭೂಕಂಪ, ಬೆಂಕಿ, ಬಿರುಗಾಳಿ, ಚಂಡಮಾರುತ ಮತ್ತು ಪ್ರವಾಹ. ಇದು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧ. ಆಗ ಆತನು ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು, ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿಮಾಡುತ್ತಿದ್ದಾನೆ. ಪ್ರಕಟಣೆ 16:14, ಚೆಫನ್ಯ 3:8, ಯೆಶಾಯ 13:4. ಇದಲ್ಲದೆ ಮಹಾ ಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ಇಂಥ ದೊಡ್ಡ ಭೂಕಂಪವಾಗಲಿಲ್ಲ. ಅದು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವುದು. ಪ್ರಕಟಣೆ 16:18, ಇಬ್ರಿಯ 12:26. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಪ್ರಸ್ತುತವಿರುವ ಪರಲೋಕ ಅಂದರೆ ಕ್ರೈಸ್ತನಾಡಿನ ಧಾರ್ಮಿಕ ಮತ ಸಂಬಂಧಿಗಳ ಶಕ್ತಿಗಳು ಮತ್ತು ಭೂಮಿ ಎರಡೂ ಅಂದರೆ ಸಾಮಾಜಿಕ ಸಂಸ್ಥೆಗಳು, ಧಾರ್ಮಿಕ ಮತ್ತು ರಾಜ್ಯದ ಪ್ರಭಾವಗಳು ಎಲ್ಲವೂ ನ್ಯಾಯ ತೀರ್ಪಿನ ದಿನದ ಬೆಂಕಿಗಾಗಿ ಕಾದಿರಿಸಿದೆ. ಆ ದಿನದಲ್ಲಿ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಪ್ರಸ್ತುತವಿರುವ ಧಾರ್ಮಿಕ ಮತ ಸಂಬಂಧಿಗಳ ಶಕ್ತಿಗಳು ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅಂದರೆ ಸಾಮಾಜಿಕ ಸಂಸ್ಥೆಗಳು, ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡರೆಂಬೆಗಳಾವದನ್ನೂ ಉಳಿಸದು. ಚೆಫನ್ಯ 3:8, 2 ಪೇತ್ರ 3:10 ಮತ್ತು 12 ಮಲಾಕಿ 4:1. ಯೆಹೋವನು ಬಿರುಗಾಳಿಯಲ್ಲಿಯೂ ತೂಫಾನಿನಲ್ಲಿಯೂ ನಡೆಯುತ್ತಾನೆ. ಆತನ ಸಿಟ್ಟಿಗೆ ಯಾರು ತಡೆದಾರು? ಆತನ ರೋಷಾಗ್ನಿಗೆ ಯಾರು ನಿಂತಾರು? ನಹೂಮ 1:3, 6 ಮತ್ತು 7.